ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗಾಗಲೇ ನಾನು ಎಷ್ಟೋ ವಿಡಿಯೋಸು ಸಯಾಟಿಕಾ ಮತ್ತು ಡಿಸ್ಕ್ ಬಲ್ಜ್ ಬಗ್ಗೆ ಮಾಡಿದ್ದೇನೆ. ಬಟ್ ಈ ವಿಡಿಯೋ ಮಾಡಲಿಕ್ಕೆ ಒಂದು ಮುಖ್ಯ ರೀಸನ್ ಇದೆ. ಏನಂದರೆ ನಿನ್ನೆ ನನ್ನ ಒ ಪಿ ಡಿಯಲ್ಲಿ ಅರೌಂಡ್ 32 ಇಯರ್ಸ್ ಇರುವಂಥ ಒಬ್ಬರು ಮೇಲ್ ಪೇಷಂಟ್ ಬಂದಿದ್ದರು. ಅವರಿಗೆ ತುಂಬ ಸೊಂಟ ನೋವಿತ್ತು ಮತ್ತು ಕಾಲಿಗೆ ಸೆಳೆತನೂ ಬರ್ತಿತ್ತು. ಅಂದರೆ ನಾವೇನದಕ್ಕೆ ಸಯಾಟಿಕಾ ಅಂತ ಹೇಳ್ತೀವಿ, ಆ ಕಾಯಿಲೆ ಇತ್ತು ಅವರಿಗೆ. ಆ್ಯಂಡ್ ಅವರದ್ದು MRI ನೋಡಿದಾಗ ಅವರಿಗೆ ಡಿಸ್ಕ್ ಬಲ್ಜ್ ಕೂಡ ಇತ್ತು. ಬಟ್ ಅವರೇನು ತುಂಬ ಸ್ಟ್ರೆಸ್ಫುಲ್ ಆಗಿದ್ದರು, ತುಂಬ ಟೆನ್ಷನಲ್ಲಿದ್ದರು. ಅವರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು. ಅಂದರೆ ಸರ್, ನನಗೆ ಯಾಕೆ ಈ ಸೊಂಟ ನೋವು ಬಂತು, ನನಗೆ ಯಾಕೆ ಈ ಡಿಸ್ಕ್ ಬಲ್ಜ್ ಬಂತು, ಅಥವಾ ನನಗೆ ಯಾಕೆ ಈ ಸಯಾಟಿಕಾ ಬಂತು, ಆ್ಯಂಡ್ ನಾನು ಯಾವಾಗ ಕಂಪ್ಲೀಟ್ಲಿ ಕ್ಯೂರ್ ಆಗಿ ಕೆಲಸಕ್ಕೆ ಹೋಗ್ಬೋದು ಅಂತ ಕೇಳಿದರು. ಬಿಕಾಸ್ ಅವರಿಗೆ ಆಲ್ರೆಡಿ ಆಲ್ಮೋಸ್ಟ್ 6-7 ಮಂತ್ಸಿಂದ ಈ ಸಮಸ್ಯೆ ಇದೆ. ಆ್ಯಂಡ್ ಅವರ ಮನೆಯಲ್ಲಿ ದುಡಿಯೋರು ಅಂದರೆ ಅವರೊಬ್ಬರೇ. ಹಾಗಾಗಿ ಅವರು ತುಂಬ ಸ್ಟ್ರೆಸ್ಫುಲ್ ಆಗಿದ್ದರು. ನನಗೆ ಗೊತ್ತು ಈ ಪ್ರಶ್ನೆ ನಿಮ್ಮಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಯಾರಿಗೆ ಸೊಂಟ ನೋವಿದೆಯೋ, ಯಾರಿಗೆ ಡಿಸ್ಕ್ ಬಲ್ಜಿನ ಸಮಸ್ಯೆ ಇದೆಯೋ, ಅವರೆಲ್ಲರ ಮನಸ್ಸಲ್ಲೂ ಈ ಪ್ರಶ್ನೆ ಇರುತ್ತೆ. ಅಂದರೆ ನನಗೆ ಯಾಕೆ ಈ ಸಮಸ್ಯೆ ಬಂತು, ಆ್ಯಂಡ್ ಈ ಸಮಸ್ಯೆಯಿಂದ ನಾನು ಯಾವಾಗ ಕಂಪ್ಲೀಟ್ಲಿ ಹೊರಗೆ ಬಂದು ನನ್ನ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡಬಹುದು ಅಂತ ಒಂದು ಸಂಶಯ ಎಲ್ಲರ ಮನಸ್ಸಲ್ಲೂ ಇದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ಸಯಾಟಿಕಾ ಅಂದರೆ ಅದೊಂದು ಕಾಯಿಲೆ ಅಲ್ಲ. ಸಯಾಟಿಕಾ ಅಂದರೆ ಆ ಸಯಾಟಿಕ್ ನರ್ವ್ ರೂಟ್ಗಳು ಕಂಪ್ರೆಸ್ ಆದಾಗ ನಮಗೆ ಆಗುವಂಥ ನೋವೇನಿದೆ, ಸೊಂಟದಲ್ಲಿ ಸ್ಟಾರ್ಟ್ ಆಗಿ ಕಾಲಿಗೆ ಬರುವಂಥ ಸೆಳೆತ ಏನಿದೆ, ಇದನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಈ ಸಯಾಟಿಕಾ ಆಗಲಿಕ್ಕೆ ಮುಖ್ಯ ಕಾರಣ, ಈಗ ಕಾಣುವಂಥ ಸಯಾಟಿಕಾ ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 80% ಸಯಾಟಿಕಾ ಬರಲಿಕ್ಕೆ ಇರುವಂಥ ಮೇನ್ ರೀಸನ್ ಏನಂದರೆ ನಮಗೆ ಗೊತ್ತು, ಡಿಸ್ಕಿನ ಸಮಸ್ಯೆಗಳು. ಡಿಸ್ಕ್ ಬಲ್ಜ್ ಇರ್ಬೋದು ಅಥವಾ ಡಿಸ್ಕ್ ಹರ್ನಿಯೇಷನ್ ಇರ್ಬೋದು. ಈ ಸಮಸ್ಯೆಗಳಿಂದಾನೇ ಯೂಶಲಿ ಯಂಗ್ಸ್ಟರ್ಸಲ್ಲಿ ಆರ್ ಮಿಡಿಲ್ ಏಜ್ಡ್ ಜನರಲ್ಲಿ ಜಾಸ್ತಿ ಈ ಸಯಾಟಿಕಾ ಪ್ರಾಬ್ಲಮ್ ಬರಲಿಕ್ಕೆ ಮುಖ್ಯ ಕಾರಣ ಇದೇ ಕಾರಣ. ಬಟ್ ನಿಮಗೆಲ್ಲ ತುಂಬ ಆಂಕ್ಷಿಯಸ್ ಆಗಿ ನಾನು ಇಟ್ಕೊಳ್ಳಲ್ಲ. ಮೊದಲೇ ನಾನು ಹೇಳ್ತೇನೆ, ಈ ಡಿಸ್ಕಿನ ಸಮಸ್ಯೆ ಏನಿದೆ ಅಥವಾ ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ, ಇದು ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ನೀವು ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಬಟ್ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನಾವು ಈ ಸಯಾಟಿಕಲ್ಲ ಟ್ರೀಟ್ಮೆಂಟ್ ಕೊಡಬೇಕಾಗಿದ್ದು. ಅಂದರೆ ಯಾವ ಕಾರಣದಿಂದ ನಿಮಗೆ ಈ ಸಯಾಟಿಕಾ ಪ್ರಾಬ್ಲಮ್ ಬರ್ತಾ ಇದೆ, ಅದಕ್ಕೆ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟು ಕರೆಕ್ಟ್ ಆಗಿರುವಂಥ ಪ್ರೊಸೀಜರ್ಸನ್ನು ಫಾಲೋ ಮಾಡಿದರೆ ಈ ಸಯಾಟಿಕಾ ಪ್ರಾಬ್ಲಮ್ ಅಥವಾ ಈ ಡಿಸ್ಕ್ ಬಲ್ಜಿನ ಸಮಸ್ಯೆ ಏನಿದೆ ನಮಗೆ ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕಾಗುತ್ತೆ. ಬಟ್ ಆದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅವರು ಇಂಪೇಷೆಂಟ್ ಆಗಿರ್ತಾರೆ. ಅಂದರೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಅಷ್ಟೊಂದು ತಾಳ್ಮೆ ಇಲ್ಲ. ಅವರೇನು ಮಾಡ್ತಾರೆ, ಅವರಿಗೆ ನೋವು ಬಂದ ಕೂಡಲೇ ಅವರೇನಾದರೂ ಪೇನ್ ಕಿಲ್ಲರ್ಸ್ ತಗೊಳ್ತಾರೆ, ನೋವಿನ ಮಾತ್ರೆ ತಗೊಳ್ತಾರೆ, ಅಥವಾ ವಿಟಮಿನ್ B12 ಸ್ವಲ್ಪ ದಿವಸ ತಗೊಳ್ತಾರೆ, ಅಥವಾ ಪ್ರಿಗ್ಯಾಬ್ಲಿನ್ ಈ ಥರ ಮೆಡಿಸಿನ್ಸ್ ಸ್ವಲ್ಪ ದಿವಸ ತಗೊಂಡು ರೆಗ್ಯುಲರ್ ಅವರ ಆಕ್ಟಿವಿಟೀಸನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಥರ ಆದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಒಂದು ರಿಕವರ್ ಆಗಲಿಕ್ಕೆ ಅಥವಾ ಅದನ್ನು ರಿಪೇರಿ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ ಸಿಗಲ್ಲ. ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇದೆ, ನಿಮ್ಮ ಬ್ಯಾಕಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಬಾಡಿ ರಿಕವರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಈ ಸಮಸ್ಯೆ ನಮಗೆ ಒಂದು ಕ್ರಾನಿಕ್ ಆಗಿ ಲೈಫ್ ಲಾಂಗ್ ನಮಗೆ ತೊಂದರೆ ಕೊಡುವಂಥ ಸಾಧ್ಯತೆ ಇದೆ. ನಮ್ಮ ಬಾಡಿ ಏನಿದೆ, ಇಟ್ ಈಸ್ ಸಮಥಿಂಗ್ ವೆರಿ ಯುನೀಕ್. ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಸಮಸ್ಯೆಗಳು ರಿಪೇರಿ ಮಾಡುವಂಥ ಶಕ್ತಿ ನಮ್ಮ ಬಾಡಿಗೆ ಇದೆ. ಈಗ ನಿಮಗೊಂದು ಗಾಯ ಆಗಿ ನೀವು ಅದು ಸ್ಯೂಚರ್ ಮಾಡಲಿಲ್ಲ, ಸ್ಟಿಚ್ ಮಾಡಲಿಲ್ಲ, ಅದಕ್ಕೆ ಆ್ಯಂಟಿಬಯೋಟಿಕ್ ತಗೊಳ್ಳಿಲ್ಲ ಅಂದರೂ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಅದು ತನ್ನಿಂದಾನೇ ಹೀಲ್ ಆಗುತ್ತೆ. ಅದೇ ಥರ ನಮಗೆ ಈ ಸಯಾಟಿಕಾ ಬರಲಿಕ್ಕಿರುವಂಥ ಮುಖ್ಯ ಕಾರಣ ನಾನು ಹೇಳಿದ್ದೇನೆ, ಇಟ್ ಈಸ್ ಎ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ದೇನೆ. ಒಂದು ಬಲ್ಜ್ಡ್ ಡಿಸ್ಕ್ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಏನಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಅದು ಕರೆಕ್ಟಾಗಿ ಶ್ರಿಂಕ್ ಆಗುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ಶ್ರಿಂಕ್ ಆಗುತ್ತೆ, ನಿಮ್ಮ ನರೆಗಳು ಫ್ರೀ ಆಗುತ್ತೆ, ಅಲ್ಲಿ ಆಗಿರುವಂಥ ಊತ ಅಥವಾ ಅಲ್ಲಿ ಇರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನಿಮ್ಮ ನರೆಗಳ ಮೇಲೆ ಇರುವಂಥ ಇಂಪ್ಯಾಕ್ಟ್ ಏನಿದೆ ಅಂದರೆ ನರೆಗಳಿಗೆ ಏನು ಹೊಡೆತ ಆಗಿದೆಯೋ ಅದು ಕೂಡ ತನ್ನಿಂದಾನೇ ರಿಕವರಿ ಆಗುತ್ತೆ. ಬಟ್ ನಾವು ಅದಕ್ಕೊಂದು ಚಾನ್ಸ್ ಕೊಡಬೇಕು. ಬಟ್ ಅದು ಚಾನ್ಸ್ ಕೊಡದೆ ನಾವು ಕಂಟಿನ್ಯೂಸ್ ಆಗಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದರೆ ಏನಾಗುತ್ತೆ, ನಮಗೆ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನು ಕೆಲವರಿಗೆ ನಾವು ನೋಡಿದರೆ ಅವರೇನು ಮಾಡ್ತಾರೆ, ತುಂಬ ಜಾಸ್ತಿ ರೆಸ್ಟ್ ತೊಗೊಂಡ್ಬಿಡ್ತಾರೆ, ರೆಸ್ಟಲ್ಲೇ ಇರ್ತಾರೆ. ಆಲ್ಮೋಸ್ಟ್ ರೆಸ್ಟಲ್ಲೇ ಇರುವಾಗ ಏನಾಗುತ್ತೆ, ನಿಮ್ಮ ಬ್ಯಾಕಲ್ಲಿರೋ ಮಸಲ್ಸ್ ಇನ್ನೂ ವೀಕ್ ಆಗುತ್ತೆ, ಆ ನರಗಳ ಮೇಲೆ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ, ಆ ಡಿಸ್ಕಿನ ಮೇಲೆ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ. ನಮ್ಮ ಮಿನಿಮಮ್ ಆಕ್ಟಿವಿಟೀಸ್ ಅದೊಂದು ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್ಗಳೆಲ್ಲ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಡಿಸ್ಕ್ ಏನಿದೆ ಅದರದ್ದು ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿರುತ್ತೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ರೀಚ್ ಆಗುತ್ತೆ, ಅದು ಇಮ್ಮಿಡಿಯೇಟ್ಲಿ ನಮ್ಮ ರಿಕವರಿ ಕೂಡ ಆಗುತ್ತೆ. ಅದಕ್ಕಿಂತ ಮೊದಲು ನಾವು ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ತಗೋಬೇಕಾಗುತ್ತೆ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ಅದರಲ್ಲಿ ಏನಾಗುತ್ತೆ ಅಂದರೆ, ಅವರು ತುಂಬ ಸಡನ್ ಆಗಿ ಒಂದು ಪೇನ್ ಡೆವಲಪ್ ಆಗುತ್ತೆ. ಮೇ ಬಿ ಕೆಲವರಿಗೆ ಜಾರಿ ಬಿದ್ದು ಡಿಸ್ಕಿನ ಸಮಸ್ಯೆಗಳಾಗಿರ್ಬೋದು, ಇನ್ನು ಕೆಲವರಿಗೆ ಏನಾದರೂ ವೆಯ್ಟ್ ಎತ್ತುವಾಗ ಆಗಿರ್ಬೋದು, ಅಥವಾ ಇನ್ನು ಕೆಲವರಿಗೆ ಕ್ರಾನಿಕ್ ಆಗಿ ಅಂದರೆ ತುಂಬ ಬೈಕ್ ಡ್ರೈವ್ ಮಾಡೋದು, ಅಥವಾ ತುಂಬ ಹೆಕ್ಟಿಕ್ ಆಗಿರುವಂಥ ಕೆಲಸಗಳು ಮಾಡೋದು, ತುಂಬ ಆಕ್ವರ್ಡ್ ಪೊಸಿಷನ್ಲಿ ಬಗ್ಗಿ ಕೆಲಸ ಮಾಡೋದು, ಅಥವಾ ತುಂಬ ಯಾವಾಗಲೂ ಸಿಟ್ಟಿಂಗ್ ಜಾಬ್. ಆ್ಯಕ್ಚುಲಿ ನಮ್ಮ ಸ್ಪೈನ್ ಏನಿದೆ ಅದು ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಅಥವಾ ಮೂವ್ ಮಾಡ್ತಾ ಇರಲಿಕ್ಕೆ ಡಿಸೈನ್ ಮಾಡಿರೋದು. ಬಟ್ ಈಗಿರುವಂಥ ಕೆಲಸಗಳು ಹೇಗಿದೆ, ನಾವೆಲ್ಲ ಪ್ರಿಫರ್ ಮಾಡೋದು ವೈಟ್ ಕಾಲರ್ ಜಾಬ್, ಎಲ್ಲಾದರೂ ಕುತ್ಕೊಂಡು ಕೆಲಸ ಮಾಡಲಿಕ್ಕೆ, ಫ್ರಂಟ್ ಡೆಸ್ಕ್ ಜಾಬ್ ಇರ್ಬೋದು ಅಥವಾ ಡಾಕ್ಟರ್
ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸಾಫ್ಟ್ವೇರ್ ಫೀಲ್ಡಲ್ಲಿ ಇರೋರು ಇರ್ಬೋದು, ಇವರಿಗೆಲ್ಲ ಕುತ್ಕೊಂಡು ಕೆಲಸ ಮಾಡೋದೇ ಒಳ್ಳೆ ಕೆಲಸ ಅಂತ ನಮ್ಮ ಮನಸ್ಸಲ್ಲಿ ಒಂದು ಫಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನಾಗುತ್ತೆ, ನಾವು ಕುತ್ಕೊಂಡು ಕೆಲಸ ಮಾಡಿದಾಗ ಒಂದು ನಮ್ಮ ಹೊಟ್ಟೆ ಜಾಸ್ತಿ ಆಗುತ್ತೆ, ಎರಡನೇದು ಏನಾಗುತ್ತೆ, ನಿಮ್ಮ ಸ್ಪೈನ್ ಏನಿದೆ ಅದರ ಮೇಲೆ ಯಾವಾಗಲೂ ಒಂದು ಪ್ರೆಷರ್ ಇರುತ್ತೆ ಆ್ಯಂಡ್ ನಮ್ಮ ಬ್ಯಾಕಲ್ಲಿರೋ ಮಸಲ್ಸ್ ಕೂಡ ತುಂಬ ವೀಕ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಬ್ಯಾಕ್ ಮಸಲ್ಸ್ ವೀಕ್ ಆದಾಗ ಏನಾಗುತ್ತೆ, ಅಲ್ಲಿ ಇರುವಂಥ ಡಿಸ್ಕ್ಗಳೇನಿದೆ ಅದರ ಮೇಲೆ ಹೆಚ್ಚಿಗೆ ಒತ್ತಡ ಆಗುತ್ತೆ. ಸೊ ಈ ಡಿಸ್ಕ್ಗಳೇನಿದೆ ಇಟ್ ಇಸ್ ಸ್ಪೆಷಲಿ ಡಿಸೈನ್ಡ್, ಆ್ಯಕ್ಚುಲಿ ಇಟ್ ಇಸ್ ಲೈಕ್ ಎ ಕುಷನ್. ನಮ್ಮ ಬಾಡಿಲಿ ಒಂದು ಕುಷನ್ ಇದ್ದಾಗ, ಒಂದು ಶಾಕರ್ ಇದ್ದಂಗೆ, ನೀವು ಹೊಸ ಗಾಡಿ ತಗೊಂಡಾಗ ಅದರ ಶಾಕರ್ ಎಷ್ಟು ಚೆನ್ನಾಗಿರುತ್ತೆ ಅದೇ ಥರ ಒಂದು ಆ್ಯಕ್ಷನ್ ಇದು ಮಾಡುತ್ತೆ. ಸೊ ಆ ಡಿಸ್ಕಿನ ಮಧ್ಯದಲ್ಲಿ ಒಂದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ, ಇದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಹೇಳ್ತೀವಿ. ಅದರ ಸುತ್ತಲೂ ಟಫ್ ಆಗಿರುವಂಥ ಒಂದು ಆ್ಯನುಲಸ್ ಅಂತ ಒಂದು ಲೇಯರ್ ಕೂಡ ಇರುತ್ತೆ. ಸೊ ನಾವು ಕರೆಕ್ಟಾಗಿ ಎಕ್ಸಸೈಸ್ ಮಾಡಿಲ್ಲ, ನಮ್ಮ ಬ್ಯಾಕಲ್ಲಿರೋ ಮಸಲ್ಸು ತುಂಬ ವೀಕ್ ಆಗಿದ್ದಾಗ ಏನಾಗುತ್ತೆ, ಇದರ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ. ಸೊ ಇದರ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಸಡನ್ ಆಗಿ ಏನಾದರೂ ಒಂದು ವೆಯ್ಟಲ್ಲಿ ಎತ್ತಿದಾಗ ಅಥವಾ ಜಾರಿ ಬಿದ್ದಾಗ ಏನಾಗುತ್ತೆ, ಈ ಡಿಸ್ಕ್ ಡಿಸ್ಪ್ಲೇಸ್ ಆಗುತ್ತೆ. ಅಂದರೆ ಅದರೊಳಗಿರುವಂಥ ಜೆಲ್ ಕೆಲವು ಸಲ ಹೊರಗೆ ಬರ್ಬೋದು ಅಥವಾ ಅದು ಪುಷ್ ಆಗಿ ಒಂದು ಬಲ್ಜ್ ಡೆವಲಪ್ ಆಗ್ಬೋದು. ಸೊ ಎಷ್ಟೋ ಜನರಲ್ಲಿ ಈ ಬಲ್ಜ್ ಏನಿದೆ ಮೊದಲಿಂದಾನೇ ಇರುತ್ತೆ. ನಾವೀಗ ಒಂದು 10 ಜನರ ತಗೊಂಡು ಅವರ MRI ಮಾಡಿ ನೋಡಿದರೆ ಮೇ ಬಿ ಅದರಲ್ಲಿ ಒಂದು 6 ರಿಂದ 7 ಜನರಿಗೆ ಡಿಸ್ಕ್ ಬಲ್ಜ್ ಇರುತ್ತೆ, ಬಟ್ ಅವರಿಗೆ ಏನು ನೋವಿರಲ್ಲ. ಸೊ ನೀವು ಒಂದ್ಸಲ ನಿಮಗೆ ಸಡನ್ ಆಗಿ ಒಂದು ಪೇಯ್ನ್ ಡೆವಲಪ್ ಆಗಿ ನೀವು ಹೋಗಿ MRI ಮಾಡೋದು ನೋಡಿದಾಗ ಅಲ್ಲಿ ಡಿಸ್ಕ್ ಬಲ್ಜ್ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ನೀವೇನು ಅನ್ಕೊಳ್ತೀರಿ, ನಿನ್ನೆ ಮೊನ್ನೆ ಆ ಡಿಸ್ಕ್ ಬಲ್ಜ್ ಆಯಿತು, ನನಗೆ ಪೇಯ್ನ್ ಆದಾಗ ಆ ದಿವಸನೇ ಡಿಸ್ಕ್ ಬಲ್ಜ್ ಆಗಿರ್ಬೋದು, ನನಗೆ ಸಮಸ್ಯೆ ಸ್ಟಾರ್ಟ್ ಆಗಿರ್ಬೋದು ಅಂತ ಎಷ್ಟೋ ಜನ ಅನ್ಕೊಳ್ತಾರೆ. ಬಟ್ ಹಾಗೆ ಇರಬೇಕು ಅಂತ ಇಲ್ಲ. ಎಷ್ಟೋ ಮೊದಲೇ ನಿಮಗೆ ಡಿಸ್ಕಿನ ಸಮಸ್ಯೆ ಇರ್ಬೋದು, ಡಿಸ್ಕ್ ಬಲ್ಜ್ ಕೂಡ ಆಗಿರ್ಬೋದು, ಬಟ್ ಯಾವಾಗ ಅಲ್ಲಿ ಇರುವಂಥ ನೋಸಿಸೆಪ್ಟಸ್, ಅಲ್ಲಿ ಇರುವಂಥ ಪೇಯ್ನ್ ರಿಸೆಪ್ಟರ್ಸ್, ಅಲ್ಲಿ ಇರುವಂಥ ನರಗಳ ಮೇಲೆ ಅದು ಒತ್ತಡ ಕ್ರಿಯೇಟ್ ಮಾಡುತ್ತೋ ಆವಾಗಷ್ಟೇ ನಮಗೆ ಪೇಯ್ನ್ ಡೆವಲಪ್ ಆಗುತ್ತೆ. ಬಟ್ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ, ಓಕೆ ನನಗೆ ಡಿಸ್ಕ್ ಬಲ್ಜ್ ಸಿವಿಯರ್ ಆಗಿದೆ, ಇನ್ನು ಮುಂದೆ ನನಗಿದು ಜಾಸ್ತಿನೇ ಆಗ್ಬೋದು, ನನ್ನ ನಡಿಯೋಕ್ಕೆ ಆಗಲ್ಲ, ನನ್ನ ಕಾಲು ಸ್ವಾಧೀನ ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ಅವ್ರು ಇಮ್ಮಿಡಿಯೇಟ್ಲಿ ಸರ್ಜರಿ ಮಾಡ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಒಂದು 80 to 95% ಜನರಿಗೆ ಸರ್ಜರಿ ನೆಸೆಸಿಟಿ ಇರಲ್ಲ, ಅದು ನಮ್ಮ ಬಾಡಿನೇ ರಿಪೇರಿ ಮಾಡುತ್ತೆ. ಬಟ್ ನಾನು ಹೇಳ್ದಂಗೆ ಅದಕ್ಕೆ ಏನು ಮಾಡಬೇಕು, ಆ ಕಾಸ್ ಏನಿದೆ, ಆ ಸಮಸ್ಯೆ ಏನಾಗಿದೆ ಇಲ್ಲಿ ಅದನ್ನು ನಾವು ಕರೆಕ್ಟಾಗಿ ಸರಿ ಮಾಡಲಿಕ್ಕಿರುವಂಥ ಮೆಷರ್ಸ್ ತಗೋಬೇಕಾಗುತ್ತೆ. ಸೊ ಅಲ್ಲಿ ಒಂದು ಡಿಸ್ಕ್ ಬಲ್ಜ್ ಆದರೆ ಯೂಶಲಿ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಬಾಡಿ ಅದನ್ನು ಸ್ವಲ್ಪ ಅದು ಕಡಿಮೆ ಆಗುತ್ತೆ, ಆ ಡಿಸ್ಕ್ ಬಲ್ಜ್ ಕಡಿಮೆ ಆಗುತ್ತೆ. ಅಲ್ಲಿ ಇನ್ಫ್ಲಮೇಷನ್ ಆದಾಗ ಅಲ್ಲಿ ಊತ ಆಗಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಎಷ್ಟೋ ಜನ ಅಬ್ಸರ್ವ್ ಮಾಡಿರ್ಬೋದು, ಅವರಿಗೆ ಡಿಸ್ಕಿನ ಸಮಸ್ಯೆ ಇದ್ದಿರ್ಬೋದು ಆ್ಯಂಡ್ ಮೇ ಬಿ 1 or 2 years ಅವರಿಗೆ ತೊಂದರೆ ಕೊಟ್ಟಿರ್ಬೋದು, ಅವ್ರಿಗೆ ಸರಿಯಾಗಿ ಅದರದ್ದು ಫಾಲೋ ಅಪ್ ಮಾಡಲಿಲ್ಲ ಅಂದರೆ. ಬಟ್ ಆಫ್ಟರ್ ದಟ್ ಏನಾಗುತ್ತೆ, ಅವರು ಓಕೆ ಆಗಿರ್ತಾರೆ, ಅವರ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಮೇ ಬಿ ಅವರು ಹೆವಿ ಕೆಲಸ ಮಾಡಿದಾಗ ಆ ಡಿಸ್ಕಿನ ಸಮಸ್ಯೆ ಅಂದರೆ ಇರಿಟೇಟ್ ಆಗುವಂಥ, ಅಂದರೆ ಪೇಯ್ನ್ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಪೇಷಂಟ್ಸ್ಗಳು ಟ್ರೀಟ್ಮೆಂಟ್ ತಗೊಂಡು ಆದಮೇಲೆ ಕರೆಕ್ಟಾಗಿರುವಂಥ ವ್ಯಾಯಾಮಗಳು ಮಾಡಿದರೆ ಅವರಿಗೆ ಈ ಸಮಸ್ಯೆ ಬರೋದೇ ಇಲ್ಲ. ಎಷ್ಟೋ ಜನ ಇನ್ನು ಲೈಕ್ ತುಂಬ ಫಿಟ್ ಆಗಿರ್ತಾರೆ. ಸೊ ಈಗ ಸೊಂಟ ನೋವು ಎಷ್ಟೋ ಪೇಷಂಟ್ಸ್ ನಮಗೆ ಕೇಳುವಂಥ ಒಂದು ಪ್ರಶ್ನೆ ಅಂದರೆ, ಸರ್ ಇದೇನು ನನಗೀಗ ಸರಿ ಆಯಿತು, ಪೇನ್ ಎಲ್ಲ ಕಡಿಮೆ ಆಯಿತು, ನಾವು ಓಕೆ ಇದ್ದೇನೆ, ನನ್ನ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ಇದು ಬರಲ್ವಾ ಅಂತ ಕೇಳೋರಿದ್ದಾರೆ. ಸೊ ಇನ್ನು ಮುಂದೆ ಯಾರಿಗೆ ಬೇಕಾದರೂ ಬರ್ಬೋದು, ಅದು ನಿಮಗೂ ಬರ್ಬೋದು, ನನಗೂ ಬರ್ಬೋದು. ಬಟ್ ನಾವು ರೆಗ್ಯುಲರ್ ಆಗಿ ಆಕ್ಟಿವಿಟಿ ಮಾಡಿ ನಮ್ಮ ಬ್ಯಾಕಲ್ಲಿರುವಂಥ ಸ್ಪೈನಲ್ಲಿರುವಂಥ ಮಸಲ್ಸ್ ಏನಿದೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಮಗಿದು ಬರುವಂಥ ಸಾಧ್ಯತೆಗಳೇನಿದೆ ತುಂಬ ಕಡಿಮೆ ಇದೆ. ಬಟ್ ಈ ಎಲ್ಡರ್ಲಿ ಏಜಲ್ಲಿ ಕೂಡ ಈ ಸಯಾಟಿಕಾ ಪ್ರಾಬ್ಲಮ್ ನೀವು ನೋಡಿರ್ಬೋದು, ಅಂದರೆ ಸ್ವಲ್ಪ ವಯಸ್ಸಾದಾಗ ಸಯಾಟಿಕಾ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದಕ್ಕೊಂದು ಮುಖ್ಯ ಕಾರಣ ಈ ಡಿಸ್ಕ್ ಬಲ್ಜೆ ಇರಬೇಕು ಅಂತಿಲ್ಲ, ಅಲ್ಲಿರುವಂಥ ವೇರ್ ಆ್ಯಂಡ್ ಟೈರ್ ಇರ್ಬೋದು ಒಂದು. ಎರಡನೇದೇನೆಂದರೆ ಅಲ್ಲಿ ಆಗುವಂಥ ಸೌಕಳಿ. ಸೊ ನಾವೇನು ಲಂಬಾ ಸ್ಪಾಂಡೈಲೋಸಿಸ್ ಅಂತ ಏನು ಹೇಳ್ತೀವಿ, ಸೊ ಆ ಸ್ಪಾಂಡೈಲೋಸಿಸ್ ಆದಾಗ ಏನಾಗುತ್ತೆ, ಸೌಕಳಿ ಆದಾಗ ಅದು ರಿಪೇರ್ ಆಗಿ ಅಲ್ಲಿ ಆ ನರ ಹೋಗ್ಲಿಕ್ಕಿರುವಂಥ ದಾರಿ ಏನಿದೆ ಅದು ಸಣ್ಣ ಆಗುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಸ್ಟೀನೋಸಿಸ್ ಅಂತ ಹೇಳ್ತೀವಿ. ಸೊ ಈ ಸ್ಟೀನೋಸಿಸ್ ಎಲ್ಲ ಆದಾಗ ಅವರಿಗೆ ಇದು ಮೋರ್ ಲೈಕ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಅಂದರೆ ಪೂರ್ತಿ ಅದು ಸರಿ ಆಗಬೇಕು ಅಂತಿಲ್ಲ. ಬಟ್ ಅವರು ಕೂಡ ಎಕ್ಸಸೈಸ್ ಎಲ್ಲ ಮಾಡಿದರೆ, ಎವ್ರಿ ಡೇ ಎಕ್ಸಸೈಸ್ ಎಲ್ಲ ಮಾಡಿದರೆ ಅವರು ಕಂಪ್ಲೀಟ್ಲಿ ಅವರ ನಾರ್ಮಲ್ ಆಕ್ಟಿವಿಟೀಸ್ ಮಾಡಬಹುದು. ಬಟ್ ಯೂಶಲಿ ನಮ್ಮ ಯಂಗ್ಸ್ಟರ್ಸಲ್ಲಿ ಮೇ ಬಿ ಒಂದು 20s ಅಲ್ಲಿ 30s ಅಲ್ಲಿ 40s ಅಲ್ಲಿ 50s ಎಲ್ಲ ಬರುವಂಥ ಬ್ಯಾಕ್ ಪೇನ್ ಏನಿದೆ ಅದಕ್ಕೆ ಮುಖ್ಯ ಕಾರಣ ಈ ಡಿಸ್ಕ್ ಬಲ್ಜೆ ಆಗಿರುತ್ತೆ. ಸ್ಟೀನೋಸಿಸ್ ಅಷ್ಟೊಂದು ಸಿವಿಯರ್ ಆಗಿ ಇರಬೇಕು ಅಂತಿಲ್ಲ, ಅಂದರೆ ಈ ಸೌಕಳಿ ಲಂಬಾ ಸ್ಪಾಂಡೈಲೋಸಿಸ್ ಇಂದ ಬರುವಂಥ ಸ್ಟೀನೋಸಿಸ್ ಏನಿದೆ ಅದು ಜಾಸ್ತಿ ಕಾಣಬೇಕು ಅಂತಿಲ್ಲ. ಎಲ್ಡರ್ಲಿ ಅಂದರೆ ಅರೌಂಡ್ 60, 65, 70 ಎಲ್ಲ ಇರೋರಿಗೆ ಕಾಲಿಗೆ ಸೆಳೆತ ಜಾಸ್ತಿ ಬರ್ತಾ ಇದ್ರೆ ಅದು ಸ್ಟೀನೋಸಿಸ್ ಇಂದ ಇರುವಂಥ ಸಾಧ್ಯತೆ ಇದೆ, ಅಂದರೆ ಅಲ್ಲಿ ಆಗಿರುವಂಥ ಸೌಕಳಿಯಿಂದ ಇರುವಂಥ ಸಾಧ್ಯತೆ ಇದೆ. ಸೊ ಭಾಳಷ್ಟು ಕಾರಣಗಳಿಂದ ನಮಗೆ ಲೈಕ್ ಈ ಸಯಾಟಿಕಾ ಅಥವಾ ಬ್ಯಾಕ್ ಪೇನ್ ಡೆವಲಪ್ ಆಗ್ಬೋದು. ಡಿಫ್ರೆಂಟ್ ಕಂಡೀಷನ್ಸ್ ಇದೆ. ನಾನೀಗ ಹೇಳಿದ್ದೇನೆ, ಒಂದು ಸ್ಪಾಂಡೈಲೋಸಿಸ್ ಅಂತ ಹೇಳಿದ್ದೇನೆ, ಅಂದರೆ ಅಲ್ಲಿ ಆಗುವಂಥ ಸೌಕಳಿ, ನಮ್ಮ ಸೊಂಡದಲ್ಲಿ ಆಗುವಂಥ ಸೌಕಳಿಯಿಂದ ನಮಗೆ ಸ್ಟಿಫ್ನೆಸ್ಸು, ಪೇಯ್ನು, ಸಯಾಟಿಕಾ ಪೇಯ್ನು ಇದೆಲ್ಲ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಸ್ಪಾಂಡೈಲೈಟಿಸ್ ಅಂತ ಹೇಳ್ತೀವಿ, ಅಂದರೆ ಅಲ್ಲಿ ಆಗಿರುವಂಥ ಇನ್ಫ್ಲಮೇಷನ್ ಇಂದ, ಅಂದರೆ ಆ
ನರಗಳು ಹೋಗುವಂಥ ದಾರಿ ಏನಿದೆ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಏನಾದರೂ ಊತ ಆಗಿದ್ರೆ ಏನಾಗುತ್ತೆ, ನಮಗೆ ನರಗಳ ಮೇಲೆ ಒತ್ತಡ ಆಗಿ ನಮಗೆ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ಇನ್ನು ನಮ್ಮ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ಡಿಸ್ಕ್ ಬಲ್ಜು ಅಥವಾ ಡಿಸ್ಕ್ ಹರ್ನಿಯೇಷನ್ ಏನಿದೆ ಅದರಲ್ಲಿ ಕೂಡ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಸ್ಪಾಂಡೈಲೋಲಿಸ್ಥಸಿಸ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಸಲ ಏನಾದರೂ ಒಂದು ಲೈಕ್ ನಾವೆಲ್ಲಾದರೂ ಬಿದ್ದು ಇಂಜುರಿ ಆದಾಗ ಏನಾಗುತ್ತೆ, ಆ ಮೂಳೆನೇ ಸ್ವಲ್ಪ ಅಂದರೆ ಲೈಕ್ ಸರಿದು ಹೋಗುವಂಥ ಸಾಧ್ಯತೆಗಳಿದೆ. ಸೊ ಆವಾಗ ಏನಾಗುತ್ತೆ, ಅದರಿಂದ ಕೂಡ ಈ ನರದ ಮೇಲೆ ಜಾಸ್ತಿ ಒತ್ತಡ ಬರುವಂಥ ಸಾಧ್ಯತೆ ಇದೆ, ನಮಗೆ ಸಯಾಟಿಕಾ ಪೇನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಕೇಸಸಲ್ಲಿ ಏನಾಗುತ್ತೆ, ಅಲ್ಲಿ ಇರುವಂಥ ಬೋನ್ಗಳೇನಿದೆ ಅದೇ ತುಂಬ ವೀಕ್ ಆಗಿ ಒಂಥರ ನಾವು ಆಸ್ಟಿಯೋಪೊರೋಸಿಸ್ ಅಲ್ಲೆಲ್ಲ ನೋಡ್ತೀವಲ್ಲ, ಸ್ಪಾಂಡೈಲೋಲೈಸಿಸ್ ಅಂತ ಹೇಳ್ತೀವಿ. ಅಂದರೆ ಲೈಸಿಸ್ ಆಗಿ ಅಲ್ಲಿರೋದು ಮೂಳೆ ಕರಗೋಗಿ ಆ ಮೂಳೆ ಜಾರುವಂಥ ಸಾಧ್ಯತೆಗಳಿದೆ. ಅದರಲ್ಲಿ ಕೂಡ ಈ ನಮಗೆ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ಸೊ ಎಷ್ಟೋ ರೀಸನ್ಸ್ ಇಂದ ಸಯಾಟಿಕಾ ಬರುತ್ತೆ. ಬಟ್ ನಾವು ಅದಕ್ಕೆಲ್ಲ ತುಂಬ ಆಂಕ್ಷಿಯಸ್ ಆಗಬೇಕು ಅಂತಿಲ್ಲ. ನಾನು ಈ ತುಂಬ ಟೆನ್ಷನಲ್ಲಿ ನೋಡ್ಕೊಂಡಿರೋದು ಯಂಗ್ಸ್ಟರ್ಸನ್ನು, ಬಿಕಾಸ್ ಅವರಿಗೆ ಅವರ ಆ್ಯಕ್ಟಿವಿಟೀಸ್ ಎಲ್ಲ ಸಡನ್ ಸ್ಟಾಪ್ ಆದಂಗೆ ಅನಿಸುತ್ತೆ. ಏನೂ ಮಾಡಲಿಕ್ಕಾಗಲ್ಲ, ನನಗೆ ಮುಂದೆ ನಮ್ಮ ಲೈಫಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ, ನನ್ನ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಅವರಿಗೆ ತುಂಬ ಸ್ಟ್ರೆಸ್ ಇರುತ್ತೆ. ಬಟ್ ನೀವು ಏನೂ ವರಿ ಮಾಡೋದು ಬೇಡ, ಇದು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಲಿಕ್ಕೆ ಆಗುವಂಥ ಒಂದು ಸಮಸ್ಯೆ. ಸೊ ಬಟ್ ನಾವು ಅರ್ಥ ಮಾಡಬೇಕು, ಈಗ ಒಂದು ಕಾಯಿಲೆ ಬಂದು ಅದಕ್ಕೆ ನಾವು ಟ್ರೀಟ್ಮೆಂಟ್ಗಳು ತಗೊಂಡು ಅದು ಗುಣಪಡಿಸೋಕ್ಕಿಂತ ದಿ ಬೆಸ್ಟ್ ಏನು, ಈಗ ನಾವೇ ನೋಡ್ತಾ ಇದ್ವಿ ನಮ್ಮ ಪಾಪ್ಯುಲೇಷನಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟೋ ಜನರಿಗೆ 10 ಜನ ತಗೊಂಡ್ರೆ ಅದರಲ್ಲಿ 6 ಜನರಿಗೆ ಈ ಡಿಸ್ಕಿನ ಸಮಸ್ಯೆ ಮತ್ತು ಸಯಾಟಿಕಾ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಮಗೆಲ್ಲದು ಬರುವಂಥ ಸಾಧ್ಯತೆ ಇದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಏನು ಮಾಡಬೇಕು, ವ್ಯಾಯಾಮ ರೆಗ್ಯುಲರ್ಲಿ ಮಾಡಬೇಕು, ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳನ್ನು ರೆಗ್ಯುಲರ್ಲಿ ಮಾಡಬೇಕು, ನಮ್ಮ ಪೋಸ್ಟರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಎಷ್ಟೋ ಡಿಸ್ಕಿನ ಸಮಸ್ಯೆಗಳು, ಎಷ್ಟೋ ಸಯಾಟಿಕಾ ಪ್ರಾಬ್ಲಮ್ ಬರಲಿಕ್ಕಿರೋ ಮುಖ್ಯ ಕಾರಣ ಏನು ಅಂದರೆ ಬ್ಯಾಕ್ ಮಸಲ್ ವೀಕ್ನೆಸ್ಸು. ಈಗ ನಾವು ಕರೆಕ್ಟಾಗಿರುವಂಥ ಒಂದು ಪೋಸ್ಟರ್ನ ಫಾಲೋ ಮಾಡೋದೇ ಇಲ್ಲ. ನಾವೀಗೆಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಬಂದಮೇಲೆ ನಮಗೆ ಬರುವಂಥ ಕುತ್ತಿಗೆ ನೋವು, ಸೊಂಟ ನೋವಿನ ಪೇಷಂಟ್ಸ್ ನಂಬರ್ ಏನಿದೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಯಾಕಂದರೆ ಅವರು ಕರೆಕ್ಟಾಗಿ ಪೋಸ್ಟಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಇಡೀ ದಿವಸ ಒಂದು ಯಾವುದಾದ್ರೂ ಒಂದು ಸಾಫ್ಟ್ ಸೋಫಾ ಇರ್ಬೋದು ಅಥವಾ ಬೆಡ್ ಇರ್ಬೋದು, ಅಲ್ಲಿ ಮಲ್ಕೊಂಡು ಅಥವಾ ಪಿಲ್ಲೋ ಹಿಂದೆ ಸಪೋರ್ಟ್ ಕೊಟ್ಟು ಗೋಡೆ ಹತ್ರ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ರಾಂಗ್ ಪೋಸ್ಚರಿಂದ ಏನಾಗುತ್ತೆ, ನಿಮ್ಮ ಬ್ಯಾಕಲ್ಲಿ ತುಂಬ ಜಾಸ್ತಿ ಒತ್ತಡ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಸವಕಳಿ ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ನಮ್ಮ ಈ ಡಿಸ್ಕ್ಗಳೇನಿದೆ ಆಲ್ರೆಡಿ ಅದಕ್ಕೆ ರಕ್ತ ಸಂಚಾರ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಡಿಸ್ಕಿನ ಸಮಸ್ಯೆ ಆದಾಗ ಅದು ರಿಪೇರ್ ಆಗಲಿಕ್ಕೂ ಕೂಡ ಬಾಡಿಗೆ ಜಾಸ್ತಿ ಟೈಮ್ ತಗೊಳ್ಳೋ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಅಲ್ಲಿ ರಕ್ತ ಸಂಚಾರ ತುಂಬ ಕಡಿಮೆ ಇರುತ್ತೆ. ಸೊ ಆ ರಕ್ತ ಸಂಚಾರ ಸರಿಯಾಗಿ ಆಗಬೇಕು ಅಂದರೆ ನಮ್ಮ ಮೂವ್ಮೆಂಟ್ ಆಗಬೇಕು. ನಮ್ಮ ಬಾಡಿ ಏನಿದೆ ಆಕ್ಟಿವಿಟೀಸಲ್ಲಿ ಅಥವಾ ಆ್ಯಕ್ಷನಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಆಗುವಂಥ ಲೈಕ್ ಪ್ರೆಷರ್ ಡಿಫ್ರೆನ್ಸ್ ಏನಿದೆ, ಜಾಸ್ತಿ ಒತ್ತಡ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಒತ್ತಡ ಆಗುತ್ತೆ, ತಿರುಗುತ್ತೆ, ಇದರ ಮೇಲೇ ಅಲ್ಲಿಗೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ಬ್ಲಡ್ ಫ್ಲೋ ಚೆನ್ನಾಗಿದ್ದರೆ ಮಾತ್ರ ಆ ಡಿಸ್ಕ್ಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಅಲ್ಲಿ ಹೋಗಿ ಮುಟ್ಟುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿರುವಂಥ ಬ್ಲಡ್ ಸಪ್ಲೈ ಇಲ್ಲ, ವರ್ಟಿಬ್ರಲ್ ಆರ್ಟರಿ ಏನಿದೆ ಅದರಿಂದಾನೇ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಬೆನ್ನುರಿಯಲ್ಲಿ ಇರುವಂಥ ಮೂಳೆಗಳೇನಿದೆ ಅದರ ಕೆಳಗಿನ ಭಾಗ ಒಂದು ಪೋರಸ್ ಬೋನ್, ಅಂದರೆ ಸ್ವಲ್ಪ ತೂತುಗಳಿರುವಂಥ ಬೋನ್ ಥರ ಇರುತ್ತೆ. ಸೊ ಅಲ್ಲಿಂದಾನೇ ಈ ಡಿಸ್ಕ್ಗಳು ನ್ಯೂಟ್ರಿಯೆಂಟ್ಸನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಸೊ ಬಟ್ ನಾವು ಈ ರಾಂಗ್ ಪೋಸ್ಚರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದರಿಂದ ಬ್ಯಾಕ್ ಮಸಲ್ಸ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡದೇ ಇದ್ದಿದ್ದಕ್ಕೆ ತುಂಬ ಜಾಸ್ತಿ ಬಗ್ಗಿ ಕೆಲಸ ಮಾಡೋದು ಅಥವಾ ರಾಂಗ್ ಪೋಸ್ಚರ್ ಇರೋದು, ಇದರಿಂದೆಲ್ಲ ಏನಾಗುತ್ತೆ ಅಂದರೆ ಅಲ್ಲಿ ಇರುವಂಥ ಈ ಪೋರಸ್ ಬೋನ್ ಏನಿದೆ ಅಲ್ಲಿ ಸವಕಳಿಯಾಗಿ ಆ ಹೋಳುಗಳೇನಿದೆ ಅದು ಬಂದಾಗುವಂಥ ಸಾಧ್ಯತೆ ಇದೆ. ಸೊ ಅದು ಬಂದಾದಾಗ ಏನಾಗುತ್ತೆ, ನಮ್ಮ ಡಿಸ್ಕ್ಗಳಿಗೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಸಿಗಬೇಕು ಅಂತಿಲ್ಲ, ಡಿಸ್ಕ್ಗಳು ಬೇಗ ಡ್ರೈ ಆಗುತ್ತೆ. ನೀವು ಎಷ್ಟೋ ಸಲ ಸ್ಕ್ಯಾನ್ ಮಾಡಿ ನೋಡುವಾಗ ಡಾಕ್ಟರ್ ಹೇಳ್ತಾರೆ ಡೆಸಿಕೇಟೆಡ್ ಡಿಸ್ಕ್ ಅಂತ ಹೇಳ್ತಾರೆ. ಆ್ಯಂಡ್ ನೀವು ಕೂಡ ಆ ಪಿಕ್ಚರ್ ನೋಡಿದರೆ ಗೊತ್ತಾಗುತ್ತೆ, ಎಲ್ಲ ಡಿಸ್ಕ್ಗಳ ಮಧ್ಯದಲ್ಲಿ ಬಿಳಿ ಕಲರ್ಲಿ ಇರುತ್ತೆ. ಬಿಳಿ ಕಲರ್ ಇದ್ದರೆ ಅದರ ಅರ್ಥ ಅಲ್ಲಿ ಹೈಡ್ರೇಷನ್ ಚೆನ್ನಾಗಿದೆ, ಅಲ್ಲಿ ನೀರಿನಂಶ ಇದೆ ಅಂತ ಅರ್ಥ. ನಿಮ್ಮ L4, L5, L5, S1 ಲೆವೆಲ್ಗೆ ಬಂದು ನೋಡುವಾಗ ಅಲ್ಲಿ ತುಂಬ ಕಪ್ಪಗಾಗಿರುತ್ತೆ. ಸೊ ಕಪ್ಪಗಾದ್ರ ಅರ್ಥ ಏನು, ಅದರೊಳಗೆ ನೀರಿನಂಶ ಇಲ್ಲ, ಅದೆಲ್ಲ ಲೀಕ್ ಆಗಿಬಿಟ್ಟಿದೆ, ಡಿಸ್ಕ್ ಡ್ರೈ ಆಗಿದೆ ಅಂತ ಅರ್ಥ. ಸೊ ಇದಕ್ಕೂ ಕೂಡ ಮುಖ್ಯ ಕಾರಣ ಏನು, ನಮ್ಮ ರಾಂಗ್ ಪೋಸ್ಚರ್ ಮತ್ತು ನಮ್ಮ ಬ್ಯಾಕ್ ಮಸಲ್ಸ್ ಇರುವಂಥ ವೀಕ್ನೆಸ್. ಆ್ಯಂಡ್ ನಮ್ಮ ಆಹಾರ ಕೂಡ, ನಮ್ಮ ಡಿಸ್ಕ್ಗಳು ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಬೇಕು. ನಾವು ಕೊಲಾಜನ್ ರಿಚ್ ಆಗಿರುವಂಥ ಆಹಾರಗಳು, ತುಂಬ ಚೆನ್ನಾಗಿ ತರಕಾರಿಗಳನ್ನು ನಾವು ತಗೋಬೇಕು. ನಾನ್ ವೆಜಿಟೇರಿಯನ್ಸ್ ಆದರೆ ಫಿಶು, ಚಿಕನ್, ಈ ಥರ ಮೊಟ್ಟೆ, ಈ ಥರ ಪ್ರೋಟೀನ್ ಇರುವಂಥ ಆಹಾರಗಳು ಚೆನ್ನಾಗಿ ಸೇವಿಸಬೇಕು. ಬಟ್ ಅದು ಬಿಟ್ಟು ನಾವು ತುಂಬ ಶುಗರಿ ಫುಡ್ ಹಿಂದೆ ಹೋದರೆ ಏನಾಗುತ್ತೆ, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಹೈ ಕ್ಯಾಲರಿ ಇರುವಂಥ ಬರ್ಗರ್ಸು, ಈ ಥರ ಆಹಾರಗಳು ನಾವು ರೆಗ್ಯುಲರ್ಲಿ ತಗೊಳ್ತಾ ಇದ್ದಾಗ ಏನಾಗುತ್ತೆ, ಅದು ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ನ ಅಂಶ ಜಾಸ್ತಿ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಗ್ಲೈಕೇಷನ್ ಹೆಚ್ಚಾಗುತ್ತೆ, ನಮ್ಮ ಬಾಡಿಯಲ್ಲಿ ಇರುವಂಥ ಪ್ರತಿಯೊಂದು ಜೀವಕೋಶಗಳ ಮೇಲೆ ಕೂಡ ಅದೊಂದು ಅಡ್ವರ್ಸ್ ಎಫೆಕ್ಟ್, ಅಂದರೆ ಅದು ಹಾಳಾಗಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ. ಸೊ ಬಟ್ ನಾವು ನ್ಯಾಚುರಲ್ ಆಗಿರುವಂಥ ಫುಡ್ಗಳೇನಿದೆ, ನಮ್ಮ ತರಕಾರಿ ಮತ್ತು ಹಣ್ಣುಗಳೇನಿದೆ, ಇದನ್ನು ನಾವು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತಾನೆ ಹೇಳ್ತೀವಿ. ಅಂದರೆ ಅದು ತಗೊಂಡಾಗ ನ್ಯಾಚುರಲಿ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಈವನ್ ಬ್ಯಾಕ್ ಪೈನ್ ಇದ್ದವರು ಕೂಡ, ಬ್ಯಾಕ್ ಪೈನ್ ಇದೆ ನನಗೇನು ಡಯಟ್ ರೆಸ್ಟ್ರಿಕ್ಷನ್ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ. ಓಕೆ, ನ್ಯಾಚುರಲ್ ಆಗಿರುವಂಥದ್ದು ಎಲ್ಲನೂ ನೀವು ತಿನ್ಬೋದು. ಪ್ರೋಟೀನ್, ಚಿಕನ್ ಬೇಕಾ, ನಾನ್ ವೆಜ್ ಬೇಕಾ, ಎಲ್ಲದೂ ನೀವು ತಿನ್ಬೋದು, ಏನೂ ತೊಂದರೆ ಇಲ್ಲ.
ಬಟ್ ಮೇನ್ಲಿ ಅವರು ಕೂಡ ಕಡಿಮೆ ಮಾಡಬೇಕಾಗಿರುವಂಥ ಆಹಾರ ಯಾವುದು ಅಂದರೆ ಹೈ ಶುಗರ್ ಇರುವಂಥ ಆಹಾರಗಳು, ಹೈ ರಿಫೈನ್ಡ್ ಆಗಿರುವಂಥ ಆಹಾರಗಳು, ಈ ಪ್ಯಾಕ್ಡ್ ಲೈಕ್ ಪ್ರಾಸೆಸ್ಡ್ ಫುಡ್ಗಳೇನಿದೆ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಕೂಡ ಇಷ್ಟೆಲ್ಲ ಸಮಸ್ಯೆಗಳು, ಈಗ ಎಷ್ಟೋ ಸೈನ್ಸ್ ಅಡ್ವಾನ್ಸ್ ಆಗಿದೆ, ಎಷ್ಟೋ ಫುಡ್ ಇಂಡಸ್ಟ್ರಿ ಅಡ್ವಾನ್ಸ್ ಆಗಿದೆ, ಎಲ್ಲ ಅಡ್ವಾನ್ಸ್ ಆದರೂ ಕೂಡ ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಬರಲಿಕ್ಕಿರೋ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಮ್ಮ ತಪ್ಪು ಆಹಾರ ಕ್ರಮ. ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳು ಬೇಕಾಗಿರುವಂಥ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳು ನಾವು ಸೇವಿಸೋದು ಕಡಿಮೆ ಆಗಿಬಿಟ್ಟಿದೆ. ಆ್ಯಂಡ್ ಬಟ್ ನಾವೇನು ಮಾಡ್ತೀವಿ, ನಾವು ಟೇಸ್ಟ್ ಹಿಂದೆ ಹೋಗ್ತೀವಿ, ಎಷ್ಟೋ ಪ್ರೊಸೆಸ್ಡ್ ಫುಡ್ಗಳು ತಗೊಳ್ತೀವಿ. ಸೊ ಅವಾಗ ನಮ್ಮ ಬ್ಯಾಕಲ್ಲಿರುವ ಮಸಿಲ್ಸ್ ಏನಿದೆ ಅದು ಕೂಡ ವೀಕ್ ಆಗಿರುತ್ತೆ. ನಮ್ಮ ಈ ಜೀವಕೋಶಗಳೇನಿದೆ ಅದಕ್ಕೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು ಅಂತಿಲ್ಲ. ನಮಗೆ ಡಿಸ್ಕ್ ಬಲ್ಜ್ ಬೇಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಡಿಸ್ಕ್ ಬಲ್ಜ್ ಇದ್ದವರು ಏನು ಹೆದರುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಇದು ಕಂಪ್ಲೀಟ್ಲಿ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗುತ್ತೆ. ಬಟ್ ಅದು ಇಮ್ಮಿಡಿಯೇಟ್ ಅದಕ್ಕೊಂದು ಲೈಕ್ ಹೇಗೆ ಅಪ್ರೋಚ್ ಆಗ್ತೀರಾ, ಒಂದು ಡಿಸ್ಕಿನ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಅಪ್ರೋಚ್ ಮಾಡ್ತೀರಾ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಏನು ಮಾಡಬೇಕು, ನಿಮಗೆ ಸೊಂಟ ನೋವು ಸ್ಟಾರ್ಟ್ ಆಯ್ತಾ ಅದನ್ನು ಇಗ್ನೋರ್ ಮಾಡಬೇಡಿ. ಮೇ ಬಿ ಅದೊಂದು ಡಿಸ್ಕ್ ಬಲ್ಜ್ ಇರ್ಬೋದು ಅಥವಾ ಅಲ್ಲಿರುವಂಥ ಮಸಿಲ್ ಸ್ಪ್ಯಾಸಮ್ ಅಷ್ಟೇ ಇರ್ಬೋದು. ಬಟ್ ಎರಡಾದರೂ ಕೂಡ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ 1 ವೀಕ್ ಏನಿದೆ ನೀವು ರೆಸ್ಟ್ ತಗೊಳ್ಳಿ. ನಿಮ್ಮ ಪೇನ್ ಸಬ್ಸೈಡ್ ಆಗ್ತಾ ಇದೆ ಅಂತ ನೋಡಿ. ನೀವು ಮನೆಯಲ್ಲೇ ಹಾಟ್ ಆ್ಯಂಡ್ ಕೋಲ್ಡು ಕಂಪ್ರೆಸ್ ಕೊಡಿ ಅಥವಾ ಫರ್ಮೆಂಟೇಷನ್ ಕೊಡಿ, ಅದರಲ್ಲಿ ನಿಮ್ಮ ನೋವು ಕಂಪ್ಲೀಟ್ಲಿ ಕಡಿಮೆ ಆಗ್ತಾ ಇದೆ ಅಂತ ನೋಡಿ. 1 ವಾರ ಬಿಟ್ಟು ಕೂಡ ನೋವು ಕಡಿಮೆ ಆಗ್ತಾ ಇಲ್ಲ, ಅದು ಜಾಸ್ತಿ ಆಗ್ತಾ ಇದೆ, ನಿಧಾನಕ್ಕೆ ಸೊಂಟದಿಂದ ನೋವು ನಿಮ್ಮ ಪೃಷ್ಠಭಾಗಕ್ಕೆ ಅಥವಾ ತೊಡೆಗಳಿಗೆ ಅಥವಾ ಕಾಲಿಗೆ ರೇಡಿಯೇಟ್ ಆಗ್ತಾ ಇದೆ ಅಂದರೆ ಒಂದು ಹೆಲ್ತ್ ಕೇರ್ ಪ್ರೊಫೆಷನಲ್ನ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಒಂದು ಡಾಕ್ಟರ್ ಹತ್ರ ಹೋಗಿ ಅದು ತೋರಿಸಿ. ಸೊ ಅದಕ್ಕೆ ಒಮ್ಮೆಲೆ ನೀವು ಪೇನ್ ಕಿಲ್ಲರ್ ತಗೋಬೇಕು ಅಂತಿಲ್ಲ, ಕೆಲವು ಕಂಡೀಷನ್ಲಿ ತಗೋಬೇಕಾಗುತ್ತೆ. ಅಲ್ಲಿ ಯಾಕೆಂದರೆ ಅಲ್ಲಿ ಆಗಿರೋದು ಇನ್ಫ್ಲಮೇಷನ್, ಆ ಊತ ಕಡಿಮೆ ಆಗಲಿಕ್ಕೆ. ಆ ಊತ ಕಡಿಮೆ ಆದಾಗ ಕೆಲವು ಸಲ ನರದ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ, ನಿಮ್ಮ ಕಂಪ್ಲೀಟ್ಲಿ ನೀವು ರಿಕವರ್ ಕೂಡ ಆಗ್ತೀರಾ. ಬಟ್ ಅದರಲ್ಲೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ಥೆರಪೀಸಲ್ಲಿ ಇದು ಕಡಿಮೆ ಮಾಡೋದು ಈಸಿ ಆ್ಯಕ್ಚುಲಿ. ಅಂದರೆ ತುಂಬ ಮೆಡಿಸಿನ್ಸ್ ತಗೊಳ್ಳೋಕ್ಕಿಂತ ಫಿಸಿಕಲ್ ಟ್ರೀಟ್ಮೆಂಟ್, ಅದು ಫಿಸಿಯೋಥೆರಪಿ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡಾಗ ಏನಾಗುತ್ತೆ, ಆ ಡಿಸ್ಕಲ್ಲಿ ಇರುವಂಥ ಊತ ಕಡಿಮೆ ಮಾಡಲಿಕ್ಕೆ ಅಥವಾ ಡಿಸ್ಕಲ್ಲಿ ಆಗಿರುವಂಥ ಬಲ್ಜ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಆ ನರಗಳಿಗೆ ಫ್ರೀ ಸ್ಪೇಸನ್ನು ಜನರೇಟ್ ಮಾಡಲಿಕ್ಕೆ, ಅಲ್ಲಿ ಆಗಿರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಎಲ್ಲ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ನೀವು ರೆಗ್ಯುಲರ್ ಎಕ್ಸಸೈಸ್ ಕೂಡ ಮಾಡೋದರಿಂದ ನಿಮ್ಮ ಸ್ಪೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಟೋಮೆಟಿಕ್ಲಿ ನಮ್ಮ ಬಾಡಿನೇ ಅದನ್ನು ರಿಕವರ್ ಮಾಡುತ್ತೆ. ಅದನ್ನು ನಾವು ಸಪೋರ್ಟ್ ಅಷ್ಟೇ ಮಾಡ್ಬೋದು ಹೊರಗಿದ್ದ. ಸೊ ಇದು ಮಾಡಿದಾಗ ಮೇ ಬಿ ವಿತಿನ್ ಅ ಪೀರಿಯಡ್ ಆಫ್ 2 to 3 months ಪೇಷಂಟ್ ಕಂಪ್ಲೀಟ್ಲಿ ಆರಾಮಾಗ್ತಾರೆ. ಆ್ಯಂಡ್ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡೋದ್ರಿಂದ ಮುಂದೆ ಕೂಡ ಈ ಬರುವಂಥ ಸಮಸ್ಯೆ, ಈ ಡಿಸ್ಕಿನ ಸಮಸ್ಯೆ ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನಾವು ಇದರ ಒಟ್ಟಿಗೆ ಒಳ್ಳೆ ಆಹಾರನ ಫಸ್ಟ್ ಹೇಳಿದಾಗೆ ನಮ್ಮ ನರಗಳಿಗೆ ಸಪೋರ್ಟ್ ಆಗುವಂಥದ್ದು, ನಮ್ಮ ಡಿಸ್ಕ್ಗಳಿಗೆ ಸಪೋರ್ಟ್ ಆಗುವಂಥದ್ದು, ನಮ್ಮ ಮಸಿಲ್ಸ್ಗೆ ಸಪೋರ್ಟ್ ಆಗುವಂಥ ಆಹಾರಗಳನ್ನು ಕೂಡ ಸೇವಿಸಿದರೆ ಈ ಡಿಸ್ಕ್ ಬಲ್ಜಿನ ಸಮಸ್ಯೆ ಅಥವಾ ಸಯಾಟಿಕ್ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡ್ಬೋದು. ಸೊ ಇವತ್ತಿಂದ ನೀವು ಯಾರೂ ಹೆದರೋದು ಬೇಡ. ಸಯಾಟಿಕ ಪ್ರಾಬ್ಲಮ್ ಇದ್ದರೆ ನಮ್ಗೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಕಡಿಮೆ ಮಾಡಿದ ನಂತರ ಎಕ್ಸಸೈಸ್ ಒಂದು ರೆಗ್ಯುಲರ್ ಮಾಡಬೇಕು. ನೀವು ನಮ್ಮ ಹತ್ರ ಎಕ್ಸಸೈಸ್ ಎಷ್ಟು ದಿವಸ ಮಾಡಬೇಕು ಅಂತ ಕೇಳಬೇಡಿ. ಎಕ್ಸಸೈಸ್ ಏನಿದೆ ನೀವು ಲೈಫ್ ಲಾಂಗ್ ರೆಗ್ಯುಲರ್ ಆಗಿ ಮಾಡಿದರೆ ಇದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಮುಂದೆ ಲೈಫ್ ಏನಿದೆ ಅದು ಚೆನ್ನಾಗಿ ಲೀಡ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಯಾರಿಗೆ ಬ್ಯಾಕ್ ಪೈನ್ ಇಲ್ವೋ ಅವರು ಕೂಡ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಿದರೆ, ವಾಕಿಂಗ್ ಮಾಡಿ ಅಥವಾ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ, ಇದೆಲ್ಲ ಮಾಡಿದರೆ ಈ ಥರ ಸಮಸ್ಯೆಗಳು ಬರೋದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.